ಮೊಬೈಲ್ ಕಸಿದು ಎಸ್ಕೇಪ್ ಆಗ್ತಾ ಇದ್ದವನು ರಸ್ತೆಯಲ್ಲಿ ಕುಸಿದು ಬಿದ್ದು ಸಾವು. ಲಾಂಗ್ ಹಿಡಿದು ಕೈ ಮುಖಂಡನ ಗೂಂಡಾಗಿರಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ದಂಡ ಪಾವತಿಗೆ ವಿನಾಯಿತಿ. ಅಧಿಕಾರಿಗಳ ಎಡವಟ್ಟು, ಪರಿಹಾರ ಹಣ ಮತ್ತೊಬ್ಬರ ಖಾತೆ ಪಾಲು. ಇವೆಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದ 2 ನ್ಯಾಯಾಲಯಗಳನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ಬಂದಿದ್ದು ಕೆಲಕಾಲ ಆತಂಕದ ವಾತಾವರಣ ಉಂಟಾಗಿತ್ತು. ಕೋಲಾರ ಜಿಲ್ಲೆಯ ನ್ಯಾಯಾಲಯಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ಆಯಿತು. ಕೋರ್ಟ್ ಕಾರ್ಯಕಲಾಪಗಳನ್ನು ಸ್ಥಗಿತಗೊಳಿಸಿ ವಕೀಲರು ಹಾಗೂ ಸಿಬ್ಬಂದಿಗಳನ್ನು ಹೊರಕಳಿಸಿ ತಪಾಸಣೆ ನಡೆಸಲಾಯಿತು. ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ನ್ಯಾಯಾಲಯದ ಕಲಾಪವನ್ನು ಸ್ಥಗಿತಗೊಳಿಸಿ ಜನರಿಗೆ ಹೊರಕಳಿಸಿ ಪೊಲೀಸರು ತಪಾಸಣೆ ಮಾಡಿದರು. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ನ್ಯಾಯಾಲಯದಲ್ಲಿ 23 ವಾಯುಗುಂಡುಗಳನ್ನು ಸ್ಫೋಟಗೊಂಡಿವೆ. ನಿನ್ನೆ ನಡೆದಿದ್ದು ಒಂದು ಪರೀಕ್ಷೆಯ ಪ್ರಯತ್ನ, ಇವತ್ತು ನಡೆಯೋದು ನಿಜ ಅಂತ ಬೆದರಿಕೆಯ ಮೇಲ್ ಬಂದಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಸಿಬ್ಬಂದಿಯನ್ನು ಹೊರಕಳಿಸಿ ಪರಿಶೀಲನೆ ನಡೆಸಲಾಯಿತು. ಕಳ್ಳರನ್ನ ಹಿಡಿಬೇಕಿದ್ದ ಪೊಲೀಸರ ವಿರುದ್ಧವೇ ರಾಬರಿ ಆರೋಪ ಕೇಳಿಬಂದಿದೆ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ವಿರುದ್ಧ 20 ಲಕ್ಷ ಹಣ ರಾಬರಿ ಆರೋಪದ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಸಂಜೆ 4 ಗಂಟೆಯ ಸುಮಾರಿಗೆ ಸಿಐಡಿ ಇನ್ಸ್ಪೆಕ್ಟರ್ ಜೀಪ್ನಲ್ಲಿ ಯುವಕರನ್ನ ಕರೆದೊಯ್ದು ಹೋಟೆಲ್ಗೆ ನುಗ್ಗಿ ಹವಾಲಾ ಹಣ ಅಂತೇಳಿ ಬೆದರಿಸಿ ಹಣದ ಬ್ಯಾಗ್ ಅನ್ನು ಕಸಿದು ಎಸ್ಕೇಪ್ ಆಗಿದ್ದಾರೆ. ಹಣ ರಾಬರಿ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ ವೇಳೆ ಮೊಬೈಲ್ನಲ್ಲಿ ದೂರುದಾರ ವಿಡಿಯೋ ಮಾಡಿಕೊಂಡಿದ್ದಾರೆ. ಪೊಲೀಸ್ ಜೀಪ್ ಮೇಲೆ ಸಿಐಡಿ ಅಂತ ಬರೆದಿರೋದ್ರ ಆಧಾರದ ಮೇಲೆ ಮಡಿವಾಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಮಡಿವಾಳ ಪೊಲೀಸರು ಓರ್ವ ಯುವಕನನ್ನು ಬಂಧಿಸಿ ಜೀಪನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಪಾತ್ರ ಮತ್ತು ಇತರ ಆರೋಪಿಗಳ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯ ಇನ್ಸ್ಪೆಕ್ಟರ್ ಒಬ್ಬರ ಪಾತ್ರದ ಬಗ್ಗೆ ಮಾಹಿತಿ ಬಂದಿದೆ. ಇನ್ಸ್ಪೆಕ್ಟರ್ ಪರಾರಿಯಾಗಿದ್ದು ಅವರಿಗೆ ಹುಡುಕಾಟ ನಡೆಸಲಾಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ಕಂಪ್ಲೇಂಟ್ ಆದಮೇಲೆ ಮೇಲ್ ನೋಟ್ಗೆ ಇಲ್ಲಿವರೆಗೆ ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಡಹಗಲೇ ಮೊಬೈಲನ್ನು ಕಸಿದು ಪರಾರಿಯಾಗಲು ಯತ್ನಿಸಿದ ಕಳ್ಳ ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಬೆಂಗಳೂರಿನ ಕಬ್ಬನ್ಪೇಟೆ ಬಳಿ ನಡೆದಿದೆ. ಜುನೈದ್ ಮೃತಪಟ್ಟಂತಹ ಮೊಬೈಲ್ ಕಳ್ಳ. ಕಳೆದ 15ನೇ ತಾರೀಕು ನಡೆದುಕೊಂಡು ಬರ್ತಾ ಇದ್ದ ಪಾದಾಚಾರಿ ಮೊಬೈಲನ್ನು ಕಸಿದು 2 ಕಳ್ಳರು ಪರಾರಿಯಾಗಲು ಯತ್ನಿಸಿದ್ರು. ಈ ವೇಳೆ ಕಾರ್ಮಿಕನ ಸಮಯ ಪ್ರಜ್ಞೆಯಿಂದ ಕಳ್ಳತನ ವಿಫಲವಾಗಿದೆ. ಮೊಬೈಲ್ ಕಸಿದು ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ವೇಳೆ ಕಾರ್ಮಿಕ ಮೂಟೆ ಎಸೆದಿದ್ದಾನೆ. ಇದರಿಂದ ಬೈಕ್ನಿಂದ ಕೆಳಗೆ ಬಿದ್ದಂತಹ ಜುನೈದ್ ಅಲ್ಲಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರ ಓಡಿ ಹೋಗಿದ್ದಾನೆ. ಮೊದಲೇ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಿದ್ದ ಜುನೈದ್ ಫುಟ್ಪಾತ್ ಮೇಲೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಮತ್ತೋರ್ವ ಆರೋಪಿ ಅರ್ಬಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶಾಸಕಿ ನಯನಾ ಮೋಟಮ್ಮ ಆಪ್ತ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಲಾಂಗ್ ಹಿಡಿದು ಆವಾಜ್ ಹಾಕಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಐದಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆಲ್ದೂರು ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್ ರಂಪಾಟ ಮಾಡಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ದೇವಸ್ಥಾನ ಧಾರ್ಮಿಕ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ವೇಳೆ ಐದಳ್ಳಿ ಗ್ರಾಮದ ದಯಾನಂದ್ ಹಾಗೂ ತೇಜಸ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕಾರಿನಲ್ಲಿದ್ದ ಲಾಂಗ್ ತೆಗೆದು ತೇಜಸ್ ಬೆದರಿಕೆ ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ಕತ್ತಿ ಬಿಟ್ಟು ಬಾ, ನಾನ್ ನೋಡ್ತೀನಿ ಎಂದು ದಯಾನಂದ್ ಆವಾಜ್ ಹಾಕಿದ್ದಾರೆ. ಇಬ್ಬರ ಗಲಾಟೆಯಿಂದ ಕೆಲಕಾಲ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಂಚಾರ ನಿಯಮ ಉಲ್ಲಂಘನೆ ಫೈನ್ನಿಂದ ಕಂಗೆಟ್ಟಿದ್ದ ವಾಹನ ಸವಾರರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಟ್ರಾಫಿಕ್ ಫೈನ್ ಕಟ್ಟಲು ಮತ್ತೆ %50 ಡಿಸ್ಕೌಂಟ್ ಆಫರ್ ಅನ್ನ ಪೊಲೀಸ್ ಇಲಾಖೆ ನೀಡಿದೆ. 20 ದಿನಗಳ ಕಾಲ ಟ್ರಾಫಿಕ್ ಫೈನ್ ಕಟ್ಟಲು ಪೊಲೀಸ್ ಇಲಾಖೆ ರಿಯಾಯಿತಿ ನೀಡಿದೆ. ಇದೇ ತಿಂಗಳ ಜೂನ್ 21ರಿಂದ ಮುಂದಿನ ತಿಂಗಳು ಜುಲೈ 10ರವರೆಗೂ %50 ಡಿಸ್ಕೌಂಟ್ ಆಫರ್ ಇರಲಿದೆ. ಬೆಂಗಳೂರು ಸಂಚಾರಿ ವ್ಯಾಪ್ತಿಯಲ್ಲಿ ಉಲ್ಲಂಘಿಸಿದ್ರೆ ಮಾತ್ರ ದಂಡ ಕಟ್ಟಲು ಅವಕಾಶ ನೀಡಲಾಗಿದೆ. ಕಳೆದ ಬಾರಿ ಕೋಟಿ ದಂಡವನ್ನ ವಾಹನ ಸವಾರರು ಕಟ್ಟಿದ್ರು. ಕಳೆದ ವರ್ಷ ನವೆಂಬರ್ 21ರಿಂದ ಡಿಸೆಂಬರ್ 12ರವರೆಗೆ %50 ರಿಯಾಯಿತಿಯಲ್ಲಿ ಟ್ರಾಫಿಕ್ ಫೈನ್ ಕಟ್ಟಲು ಅವಕಾಶ ನೀಡಲಾಗಿತ್ತು. 10.02 ಲಕ್ಷ ಕೇಸ್ಗಳಿಗೆ 28 ಕೋಟಿ ದಂಡ ಸಂಗ್ರಹವಾಗಿತ್ತು. ಈ ಬಾರಿಯೂ ಅಂತಹದ್ದೇ ಆಫರ್ ಅನ್ನು ಕೊಡಲಾಗಿದೆ. ಆನ್ಲೈನ್ ಜೊತೆಗೆ ನಗರದ 12 ಕಡೆಗಳಲ್ಲಿ ಹೊಸದಾಗಿ ಕೌಂಟರ್ ತೆರೆಯಲಾಗಿದೆ.
ಅಧಿಕಾರಿಗಳ ಎಡವಟ್ಟಿನಿಂದ ಮೃತ ರೈತನ ಕುಟುಂಬಕ್ಕೆ ಸಿಗಬೇಕಾದ ಪರಿಹಾರದ ಹಣ ಬೇರೊಬ್ಬರ ಪಾಲಾಗಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹಳೆ ಕುಂಚೆವು ಗ್ರಾಮದಲ್ಲಿ ನಡೆದಿದೆ. ಕಳೆದ ವರ್ಷ ಸಾಲಬಾಧೆ ತಾಳಲಾರದೆ ತನ್ನ ಜಮೀನಿನಲ್ಲಿ ತೆಂಗಿನ ಮರಕ್ಕೆ ನೇಣು ಬಿಗಿದುಕೊಂಡು ರೈತ ಎಚ್ ಜೆ ರಂಗಸ್ವಾಮಿ ಎಂಬುವರು ಆತ್ಮಹತ್ಯೆಗೆ ಶರಣಾಗಿದ್ರು. ಪರಿಹಾರಕ್ಕಾಗಿ ಎಚ್ ಜೆ ರಂಗಸ್ವಾಮಿ ಪತ್ನಿ ಜಯಮ್ಮ ಕೃಷಿ ಇಲಾಖೆ ತಹಶೀಲ್ದಾರ್ ಕಚೇರಿಗೆ ಅಲೆದಾಡಿದ್ರು. ಪರಿಹಾರದ ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಅಧಿಕಾರಿಗಳು ಹೇಳಿ ಕಳುಹಿಸಿದ್ರು. ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಜಯಮ್ಮ ಎಂಬುವರ ಹೆಸರಿನ ಖಾತೆಗೆ 5 ಲಕ್ಷ ಪರಿಹಾರದ ಮೊತ್ತ ವರ್ಗಾವಣೆಯಾಗಿದೆ. ಪರಿಹಾರಕ್ಕಾಗಿ ಅಲೆದಾಡಿ ನಂತರ ಗ್ರಾಮಸ್ಥರೊಂದಿಗೆ ಕೃಷಿ ಇಲಾಖೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ವಿಚಾರಿಸಿದಾಗ ಅಧಿಕಾರಿಗಳ ಎಡವಟ್ಟು ಬಯಲಾಗಿದೆ. ಜಯಮ್ಮ ಅವರ ಖಾತೆಯಿಂದ ಹಣ ಪಡೆಯಲು ಅಧಿಕಾರಿಗಳು ಪರದಾಟ ನಡೆಸಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿ ಅಧಿವೇಶನದಲ್ಲಿ ಭಾರತ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಂತಹ ರಾಜತಾಂತ್ರಿಕ ಪೆಟ್ಟು ಕೊಟ್ಟಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 26 ಜನ ಭಾರತೀಯರು ಮೃತಪಟ್ಟ ನಂತರ ಭಾರತ 1960ರ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಇದನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಶ್ನಿಸೋಕೆ ಬಂದ ಪಾಕಿಸ್ತಾನದ ಮುಖಕ್ಕೆ ಹೊಡೆದಂತೆ ಉತ್ತರಿಸಿರುವ ಭಾರತೀಯ ಅಧಿಕಾರಿ ಒಂದೆಡೆ ಗಡಿಯಾಚೆಗೆ ಭಯೋತ್ಪಾದನೆಯನ್ನ ಹರಡುತ್ತಾ ಇನ್ನೊಂದು ಕಡೆ ನೀರು ಹಂಚಿಕೆ ಒಪ್ಪಂದದಿಂದ ಲಾಭ ಪಡೆಯೋಕೆ ಯತ್ನಿಸೋದು ತರ್ಕಕ್ಕೆ ಮೀರಿತು. 66 ವರ್ಷಗಳಷ್ಟು ಹಳೆಯದಾದ ಒಪ್ಪಂದ ಇಂದಿನ ಕಾಲಕ್ಕೆ ಸಂಪೂರ್ಣ ನಿಷ್ಪ್ರಯೋಜಕ ಅಂತ ಘೋಷಿಸಿದ್ದಾರೆ. ಪಾಕಿಸ್ತಾನವು ತಾನೇ ಭಯೋತ್ಪಾದಕ ಸಂಘಟನೆಗಳನ್ನ ಸಾಕಿ ಬೆಳೆಸಿದ ಒಂದು ರಾಕ್ಷಸ ದೇಶ. ಈಗ ಅದೇ ರಾಕ್ಷಸರು ತಿರುಗಿ ತನ್ನನ್ನ ಕಚ್ಚುತ್ತಾ ಇರಬೇಕಾದ್ರೆ ಪಾಕಿಸ್ತಾನ ಜಗತ್ತಿನ ಎದುರು ಆಶ್ಚರ್ಯದ ನಾಟಕ ಆಡ್ತಾ ಇದ್ದಾರೆ. ಅವರದೇ ರಕ್ಷಣಾ ಸಚಿವರು ಉಗ್ರರಿಗೆ ತರಬೇತಿ ನೀಡೋದಾಗಿ ಹೆಮ್ಮೆಯಿಂದ ಒಪ್ಪಿಕೊಳ್ಳುತ್ತಾರೆ. ಇಂತಹ ದ್ವಂದ್ವ ನೀತಿ ಜಗತ್ತಿಗೆ ಗೊತ್ತಿದೆ ಅಂತ ಅನುಪಮಾ ಸಿಂಗ್ ಚೀಮಾರಿ ಹಾಕಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಯುದ್ಧಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ. ಶಾಂತಿ ಒಪ್ಪಂದಕ್ಕೆ ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಅನುಮತಿ ನೀಡಿರುವುದಾಗಿ ಇರಾನ್ನ ಪರಮೋಚ್ಚ ನಾಯಕ ಮುಜ್ತಾಬಾ ಖಮೀನಿ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಪ್ಪಂದವನ್ನು ಮಾಡಿಕೊಳ್ಳೋಕೆ ತಮ್ಮೆಲ್ಲ ಪ್ರಭಾವ ಮತ್ತು ಒತ್ತಡ ತಂತ್ರವನ್ನು ಬಳಸಿದ್ರು ಅಂತ ಖಮೀನಿ ಪ್ರತಿಪಾದಿಸಿದ್ದಾರೆ. ಅಮೆರಿಕದಿಂದ ಅತಿಯಾದ ಬೇಡಿಕೆ ಮತ್ತು ಒತ್ತಡಗಳು ಬಂದ್ರೆ ಅದನ್ನು ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಇರಾನ್ನ ಅಧ್ಯಕ್ಷರಿಂದ ಭರವಸೆ ಪಡೆದ ಬಳಿಕವೇ ಈ ಒಪ್ಪಂದವನ್ನು ಒಪ್ಪಿಕೊಳ್ಳಲಾಗಿದೆ ಎಂದಿದ್ದಾರೆ. ಆದರೆ ಈ ಶಾಂತಿ ಒಪ್ಪಂದ ಅಮೆರಿಕ ಇಸ್ರೇಲ್ ನಡುವೆಯೇ ಬಿರುಕು ಮೂಡಿಸಿದೆ. ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳು ಸಹಿ ಮಾಡಿದ್ರು ಅಂತಿಮ ಅನುಷ್ಠಾನಕ್ಕೆ 60 ದಿನಗಳ ಕಾಲಮಿತಿ ಇದೆ. ಹಾಗಾಗಿ ಅಂತಿಮ ಫಲಿತಾಂಶದ ಮೇಲೆ ಪ್ರಭಾವ ಬೀರೋಕೆ ಇಸ್ರೇಲ್ ಪ್ರಯತ್ನ ಪಡ್ತಿದೆ ಅಂತ ಹೇಳಲಾಗ್ತಿದೆ. ಆಂತರಿಕ ಮೂಲಗಳ ಪ್ರಕಾರ ಟ್ರಂಪ್ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ತೀವ್ರ ಅಸಮಾಧಾನ ತರಿಸಿದೆ. ಹಾಗಾಗಿ ಒಂದು ಕಡೆ ಯುದ್ಧ ಅಂತ್ಯಗೊಳಿಸಿದ ಈ ಒಪ್ಪಂದ ಮತ್ತೊಂದು ಕಡೆ ಆಂತರಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಯುದ್ಧ ನಿಂತ ಬೆನ್ನಲ್ಲೇ ಚಿನ್ನದ ದರದಲ್ಲಿ ಭಾರಿ ಇಳಿಕೆ ಕಂಡಿದೆ. ಹಳದಿ ಲೋಹದ ಬೆಲೆಯಲ್ಲಿ ದಿಢೀರ್ ಭಾರಿ ಕುಸಿತ ಕಂಡಿದ್ದು ಚಿನ್ನ ಖರೀದಿದಾರರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 4-5 ದಿನಗಳಿಂದ ನಿರಂತರ ಇಳಿಕೆ ಕಾಣ್ತಾ ಇರುವ ಚಿನ್ನದ ದರ ಶುಕ್ರವಾರದ ಮಾರುಕಟ್ಟೆ ವಹಿವಾಟಿನಲ್ಲಿ 10 ಗ್ರಾಂ ಆಭರಣದ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 3,350 ರೂಪಾಯಿನಷ್ಟು ದಾಖಲೆ ಮಟ್ಟದ ಕುಸಿತ ಕಂಡು ಬಂದಿದೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,650 ರೂಪಾಯಿ ಇಳಿಮುಖ ಆಗಿದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 13,370 ರೂಪಾಯಿ ಆಗಿದೆ. 24 ಕ್ಯಾರೆಟ್ನ ಚಿನ್ನದ ಬೆಲೆಯು 14,586 ರೂಪಾಯಿ 10 ಗ್ರಾಂಗಾಗಿದೆ. ಜಾಗತಿಕ ಮಾರುಕಟ್ಟೆ ಆರ್ಥಿಕ ಏರುಪೇರುಗಳ ಪರಿಣಾಮವಾಗಿ ದೇಶೀಯ ಮಾರುಕಟ್ಟೆಯಲ್ಲೂ ಚಿನ್ನದ ದರಗಳು ಪಾತಾಳಕ್ಕೆ ಕುಸಿದಿದೆ. ಹೀಗಾಗಿ ಗಗನಕ್ಕೇರಿದ ಚಿನ್ನದ ಬೆಲೆಯಲ್ಲಿ ಇಳಿಮುಖ ಆಗಿರುವುದು ಗ್ರಾಹಕರಿಗೆ ಖುಷಿ ತಂದಿದೆ. ಕಾಲ್ತುಳಿತ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ಗೆ ಸಂಕಷ್ಟ ಎದುರಾಗಿದೆ. ನಟ ಅಲ್ಲು ಅರ್ಜುನ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಜೂನ್ 22ನೇ ತಾರೀಕಿನಂದು ವಿಚಾರಣೆಗೆ ಹಾಜರಾಗೋಕೆ ಹೈದರಾಬಾದ್ ನ್ಯಾಯಾಲಯ ಸಮನ್ಸ್ ಕೊಟ್ಟಿದೆ. 2024 ಡಿಸೆಂಬರ್ 2ನೇ ತಾರೀಕು ಪುಷ್ಪ 2 ಬಿಡುಗಡೆ ಸಮಯದಲ್ಲಿ ಸಂಧ್ಯಾ ಥಿಯೇಟರ್ ಬಳಿ ಅಲ್ಲು ಅರ್ಜುನ್ ಆಗಮಿಸಿದ್ದ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಆಗಿತ್ತು. ಈ ಕಾಲ್ತುಳಿತದಲ್ಲಿ 35 ವರ್ಷದ ಮಹಿಳೆ ಸಾವನ್ನಪ್ಪಿ ಹಲವಾರು ಮಂದಿ ಗಾಯಗೊಂಡಿದ್ರು. ಈ ಪ್ರಕರಣದಲ್ಲಿ 11ನೇ ಆರೋಪಿಯಾಗಿರುವ ಅಲ್ಲು ಅರ್ಜುನ್ ವಿರುದ್ಧ ಹೈದರಾಬಾದ್ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಪ್ರಕರಣ ಸಂಬಂಧ ಹೈದರಾಬಾದ್ ನ್ಯಾಯಾಲಯ ಅಲ್ಲು ಅರ್ಜುನ್ಗೆ ಸಮನ್ಸ್ ನೀಡಿದೆ.